ರಾಜಧಾನಿ ಬೆಂಗಳೂರಿನಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು ಸೇಫ್ ಆಗಿ ಉಳಿಯೋಕೆ ವಿಭಜನೆ ಪ್ಲಾನ್. ಯಾವ ಡಾಕ್ಯುಮೆಂಟ್ಸ್ ಇಲ್ಲ, ಅಧಿಕಾರಿಗಳೇ ಇಲ್ಲಿ ನೋಡಿ. ಇದು ಬೆಂಗಳೂರಲ್ಲಿ ಬಾಂಗ್ಲಾದವರು ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್. ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಬೆನ್ನಲ್ಲೇ ಅಕ್ರಮ ವಲಸಿಗರ ಸದ್ದು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲೇ ಕೇಳಿಬರ್ತಾ ಇದೆ. ದೇಶವ್ಯಾಪಿ ಅಕ್ರಮ ವಲಸಿಗರದ್ದೇ ಈಗ ಆತಂಕ ಮನೆ ಮಾಡಿರೋದು. ಇನ್ನು ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಬೆಂಗಳೂರಲ್ಲೇ ಸಾಕಷ್ಟು ಕಡೆಗಳಲ್ಲಿ ಈ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಯೂರಿದ್ದಾರೆ, ಠಿಕಾಣಿಗಳನ್ನ ಹೂಡಿದ್ದಾರೆ. ಈಗ ಇವ್ರದೇ ಆತಂಕ ಇರೋದು. ಯಾವುದೇ ಪ್ರಾಪರ್ ಆಗಿ ಡಾಕ್ಯುಮೆಂಟ್ಸ್ ಇಲ್ಲ, ಒಳನುಸುಳಿ ಬಂದ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲೇ ಠಿಕಾಣಿಯನ್ನ ಹೂಡೋದಕ್ಕೆ ಒಂದು ಮೆಗಾ ಪ್ಲಾನ್ ಅನ್ನು ಮಾಡಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಒಂದು ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ನೆಲೆಯೂರಿದ್ದಾರೆ. ಹಲವೆಡೆ ಇವರು ಪ್ಲಾನ್ಗಳನ್ನ ಮಾಡಿಕೊಂಡು ನಗರದ 6-7 ಕಡೆಗಳಲ್ಲಿ ಠಿಕಾಣಿಯನ್ನ ಹೂಡಿದ್ದಾರೆ. ಯಾವ್ಯಾವ ಭಾಗದಲ್ಲಿ? ಮಾರತ್ಹಳ್ಳಿ, ಬೆಳ್ಳಂದೂರು, ಮುನ್ನೇಕೊಳಲು ಭಾಗದಲ್ಲಿ ಇವರು ವಾಸವನ್ನ ಮಾಡ್ತಾ ಇದ್ದಾರೆ. ಜೋಪುಡಿಗಳಲ್ಲಿ ನೆಲೆಯನ್ನ ಕಂಡುಕೊಂಡಿದ್ದಾರೆ, ಅಕ್ರಮವಾಗಿ ವಾಸವನ್ನ ಮಾಡ್ತಾ ಇದ್ದಾರೆ. ಬಂಗಾಳಿ, ಅಸ್ಸಾಂ ಮೂಲದ ಜನರ ಮಧ್ಯೆ ಈ ಬಾಂಗ್ಲಾದವರು ನೂರ್ಕೊಂಡ್ಬಿಟ್ಟಿದ್ದಾರೆ. ಜೋಪಡಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಗಳ ಮಧ್ಯೆ ಇವರು ವಾಸ ಮಾಡಿದ್ರೆ ಡೌಟ್ ಬರಲ್ಲ ಅಂತ ಹೇಳಿ ಅಕ್ರಮ ವಲಸಿಗರ ಬಗ್ಗೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಒಂದೇ ಭಾಗದಲ್ಲಿ 5-6 ಜೋಪಡಿಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಈ ಬಗ್ಗೆ ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಅವ್ರನ್ನ ಮಾತಾಡಿಸಿದಾಗ ಪ್ರಾಪರ್ ಆಗಿ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇಲ್ಲ. ಮತ್ತೆ ಎಕ್ಸಾಕ್ಟ್ ಆಗಿ ನಿಮ್ದು ಯಾವ ಊರು ಅಂತ ಕೇಳಿದ್ರೆ ಯಾವ್ದಾವುದೋ ಊರುಗಳನ್ನ ಹೆಸರುಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಅವ್ರ ಹತ್ರ ಅದಕ್ಕೆ ಪ್ರಾಪರ್ ಆಗಿ ಆನ್ಸರ್ ಇಲ್ಲ. ಪ್ರತ್ಯೇಕ ತಂಡಗಳಾಗಿ ಇವರು ವಾಸವನ್ನ ಮಾಡ್ತಾ ಇದ್ದಾರೆ. ಇನ್ನು ತೂಬರಹಳ್ಳಿ, ಮಾರತ್ಹಳ್ಳಿಯಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಾಸಿಗಳು ನೆಲೆಯೂರಿದ್ದಾರೆ. ಇವ್ರ ಬಳಿ ಯಾವುದೇ ದಾಖಲಾತಿಗಳಿಲ್ಲ. ಈ ಏರಿಯಾದಲ್ಲಿ ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿದೆ. ಬಾಂಗ್ಲಾ ವಾಸಿಗಳು ಏನ್ ಹೇಳ್ತಾರೆ ನೋಡೋಣ. अभी बांग्लादेशी कितना है इधर? मालूम नहीं, बांग्लादेशी और बेलुंडर में ज्यादा, इधर नहीं। हाँ, इधर हमारा चूंकि में बांग्लादेशी नहीं है, हमारा सब नोदिया का। नोदिया का। वो बांग्लादेशी उधर बेलुंडर में ज्यादा। बेलंडूर में किधर है? बेलंदूर हाँ, उधर ज्यादा है बांग्लादेशी। हमारा सब आई कार्ड, वोटर चौकी सब नोदिया, हमारा बांग्लादेश। वोटर आईडी किधर बनाया तुमने? आधार कार्ड? गाँव में बनाया। हमारा गाँव नोदिया में बनाया। आधार कार्ड भी? हाँ, सब ही हमारा बाप दादा ठाकुर दादा का जन्म। वो सब ये जगह है ना। ये भाड़ा कितना लेते हैं लोग? वो 2500, 2000, 3000 ऐसा लेते। 2500 लेते क्या? 2500, 3000, अच्छा वाला रूम आता है 3000, ऐसे ही भाड़ा लेते। कौन किसका है? सभी जगह है। जगह वो कौशिक, मालूम है, कौशिक का है, नवीन का है। हाँ, इधर से एकदम लास्ट तरफ कोई उसको जगह है पूरा। यहाँ जमीन कौशिक का, हाँ, कौशिक रेड्डी, ये इधर ही घोड़ा मंदिर तरफ। तो 2500, 3000 लेते हैं। ना वो किया लेता, वो जुगी में आता। जुगी का मालिक का 1 लाख 1.5 लाख महीने में जितना घर है लेता, बाद बाकी जुगी मालिक लेता। कितना? 1 लाख आता क्या? क्या एक इधर से वो बिल्डिंग में किधर कितना घर है? ज्यादा ना। 1 लाख भाड़ा आता क्या इधर? क्या एक आदमी का 100 घर आता जब जमीन में। 2500 क्यों देते इसको? 18,000 में 18,000 तो बच जाता ना। क्या तुम लोग का पैसा ज्यादा है, तुम लोग बिल्डिंग में था, हम लोग पैसा कम है, हम लोग झुपड़ी में थकता। क्या करेगा बोलो? अभी इधर आधार कार्ड और वोटर आईडी सब है हमारा। किस इधर बनाने नहीं आता? नहीं इधर बनाने नहीं, हमारा गांव में सब बनाता। क्या इधर बनाए? नहीं। बॉर्डर क्रॉस करने के लिए कितना लेते पैसे? हाँ? बॉर्डर क्रॉस करवाना है तो पैसा कितना लेते? क्या मालूम नहीं, क्या बॉर्डर क्रॉस करना है तो। बॉर्डर हाँ, बॉर्डर में तुम्हारा पासपोर्ट चाहिए, आई कार्ड चाहिए तो नहीं है तो नहीं है तो जाओ। आज बैठो। उधर चुपके नहीं जाता, चुपके खुली ऑर्डर है डायरेक्ट। क्या करते? तुम्हारा नाम क्या है? अरशद। 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 ಇನ್ನು ಮುನ್ನೇಕೊಳಲು ಏರಿಯಾದಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಗಾರ್ಬೇಜ್ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಇಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳು. ಇವ್ರ ಬಳಿ ಯಾವುದೇ ದಾಖಲಾತಿ ಇಲ್ಲ, ಆದ್ರೂ ಇಲ್ಲಿ ಬಂದು ನೆಲೆಯೂರಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆ ಮಾಡಿದೆ, ಅದನ್ನು ನೋಡಿ. क्या काम करते हो इधर तुम? गार्बेज का। कितना महीना तक का मिलता? 10-15 ऐसा।
10,000 15,000। क्या गार्बेज क्या करते हैं? घर पे जो बिल्डिंग में जो कचरा होता है ना वही उठाता है। बीबीएमपी का उठाते हैं। कितना लेते हैं वो? वो ठेकेदार है ना, उसका सुपरवाइजर है, ऑनर है। तुम लोग कितना देते हैं? हम लोग को 15,000 देता है महीने में। महीने में। कितने साल से काम कर रहे हैं? मेरे 1 साल हुआ है इधर आके। तो कितने लोग आते हैं उधर से इधर बेंगलुरु के लिए? हमको उतना पता कैसे होगा। तुम्हारे बच्चे इधर स्कूल जाते क्या? हमारे बच्चे इधर नए गाँव में है। और ये कौन बच्चे सारे? ये लोग का है। अच्छा, तुम्हारा बच्चा है क्या? मेरा घर पे है, किधर? घर पे गाँव इधर गाँव गाँव में? गाँव में। अच्छा, कितने साल हो गए इधर आके तुम? 1 साल 2 महीना हुआ। ये क्या घर कितना रेंट इसको? है ये 2,000 2,500 ऐसा लेता। कौन लेता? ठेकेदार है ना। ठेकेदार। हाँ 2000 लेता। करंट है क्या? लाइट है? हाँ लाइट पानी सब कुछ। पानी भी है। पानी भी है। हाँ उसका अंदर ही वो 2,000 लेता है, उसका अंदर ही पानी भी देता है, बिजली भी देता है उसके अंदर। तो बाथरूम नहीं है? बाथरूम अभी तक नहीं है। तुम जा रहे हैं ना अभी? अभी इधर बना था रहा है ना वो, इसके लिए बंद कर दिया बकेट ना। लेके जा रहे हैं ना? अभी ये बंद बना रहा है नया, इसके लिए बंद कर दिया। अच्छा, क्या नाम तुम्हारा? मिठन मिठन तुम्हारा? कहाँ से हो? हसीबुल। कलकत्ता। कलकत्ता। वो भी उधर ही जाकर बाथरूम। अभी टेंशन है ना, अभी ये बना रहा है ना इसके लिए, नहीं इधर था। हसीबुल। हसीबुल बांग्लादेश से हो क्या? मुर्शिदाबाद। अच्छा उधर। आपका अलग अलग डिस्ट्रिक्ट है, एक ही जगह का आदमी नहीं ना। कौन सा भाषा बोलते हैं? बंगला। बंगाल। ये स्कूल वगैरह ये जाते क्या है पूरा? गाड़ी किसका है वो सभी? ठेकेदार का है, वो ठेकेदार का दामाद का है। अच्छा, ठेकेदार किधर का है? ठेकेदार का वो मुर्शिदाबाद। अच्छा, मुर्शिदाबाद। तो 1 साल हो गया आके। हाँ 1 साल हो गया। तो भी ये बच्चे भी स्कूल जाते क्या ना? स्कूल जाता है। इधर ही स्कूल है, अच्छा, ये बिल्डिंग का उधर ही है। ಇನ್ನು ಬೆಂಗಳೂರಲ್ಲಿ ಬಾಂಗ್ಲಾ ನಿವಾಸಿಗಳು ಅಕ್ರಮವಾಗಿ ನುಸುಳಿ ಠಿಕಾಣಿಯನ್ನ ಹೂಡಿದ್ದಾರೆ. ಎಲ್ಲೆಲ್ಲಿ ಎಷ್ಟೇ ಜನ ವಾಸವಾಗಿದ್ದಾರೆ, ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಮುನಿರಾಜು ಮಾರತ್ಹಳ್ಳಿ ಮುನ್ನೇಕೊಳಲಿನಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಅಕ್ರಮವಾಗಿ ಬರ್ತಿರುವಂತಹ ಬಾಂಗ್ಲಾದೇಶಿ ಪ್ರಜೆಗಳಿಂದಿದ್ರೆ ಇದೊಂದು ರೀತಿ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲಿ ಈ ಒಂದು ಪ್ರಜೆಗಳು ಬಂದು ನೆಲೆಸಿದ್ದು, ಬೆಂಗಳೂರಿನ ಹೊರಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಒಂದು ಶೆಡ್ಗಳಲ್ಲಿ ಒಂದು ವಾಸವಾಗಿರೋದು ಕೂಡ ಗೊತ್ತಾಗಿರೋದು. ಅದೇ ರೀತಿಯಾಗಿ ನಾವೇನು ನೋಡ್ತೀವಿ, ಇಂಥ ಒಂದು ಶೆಡ್ಗಳಲ್ಲಿ ಕೂಡ ಸಾಕಷ್ಟು ಮಂದಿ ಈ ರೀತಿಯಾಗಿ ವಾಸ ಮಾಡ್ತಾರೆ. ಇಲ್ಲಿ ಅಸ್ಸಾಂ ಇರ್ಬೋದು, ಬೆಂಗಾಲ್ ಇರ್ಬೋದು, ಮತ್ತು ಪಶ್ಚಿಮ ಬಂಗಾಳದಿಂದ ಬಂದಿರುವಂಥ ಸಾಕಷ್ಟು ಪ್ರಜೆಗಳು ಇಲ್ಲಿ ವಾಸವಾಗಿರ್ತಾರೆ. ಇಂಥ ಒಂದು ಪ್ರಜೆಗಳ ನಡುವೆ ಏನು ಅಕ್ರಮವಾಗಿ ಬಂದಿರುವಂಥ ಒಂದು ಬಾಂಗ್ಲಾದೇಶಿ ಪ್ರಜೆಗಳು ಕೂಡ ಅವರು ಕೂಡ ಒಂದು ಶೆಡ್ಗಳಲ್ಲಿ ವಾಸವಾಗಿದ್ದು ಇಲ್ಲಿ ಸುತ್ತಮುತ್ತ ಒಂದು ಏರಿಯಾಗಳಲ್ಲಿ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಿರ್ತಾರೆ. ಅದೇ ರೀತಿಯಾಗಿ ಏನು ನಗರದ ಒಂದು ವರ್ತೂರು, ಬೆಳಗೆರೆ ಮತ್ತು ಈ ಒಂದು ಬೆಳ್ಳಂಡೂರು ಭಾಗ ಏನಿದೆ, ಈ ಒಂದು ಭಾಗ ಇರ್ಬೋದು, ಮತ್ತು ಏನು ಅದೇ ರೀತಿಯಾಗಿ ಏನು ತೂಬ್ರಳ್ಳಿದೆ, ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಶೆಡ್ಗಳಲ್ಲಿ ಒಂದು ಟೆಂಟ್ಗಳನ್ನು ಹಾಕೊಂಡು ಅವರು ಕೂಡ ಇಲ್ಲಿ ನೆಲೆ ಮಾಡಿರೋದನ್ನು ಕಾಣ್ಬೋದು. ಸುಮಾರು 7-8 ವರ್ಷಗಳಿಂದ ಇವರು ಅಕ್ರಮವಾಗಿ ರೀತಿಯಾಗಿ ನೆಲೆ ಮಾಡಿರ್ತಾರೆ. ಮತ್ತು ಇವ್ರಿಗೆ ಸ್ಥಳೀಯರು ಕೂಡ ಏನು ಆಧಾರ್ ಕಾರ್ಡ್ ಇರ್ಬೋದು ಮತ್ತು ಬೇರೆ ಬೇರೆ ಕೆಲವು ದಾಖಲಾತಿಗಳನ್ನು ಕೂಡ ಸೃಷ್ಟಿ ಮಾಡಿ ಅವರು ಇಲ್ಲಿನವರೇ ಅನ್ನೋ ರೀತಿಯಲ್ಲಿ ಕೂಡ ಬಿಂಬಿಸುವಂಥ ಕೆಲಸ ಆಗುತ್ತೆ. ನಾವು ಇವು ಕೆಲವು ಭಾಗಗಳಲ್ಲಿ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಿದಾಗ ಬಹುತೇಕ ಮಂದಿ ಏನು ಯಾವುದೇ ರೀತಿಯ ಒಂದು ದಾಖಲೆಗಳು ಇಲ್ಲದೆ ಕೂಡ ಇಲ್ಲಿ ವಾಸ ಆಗಿರೋದನ್ನು ನಾವು ಕಾಣ್ಬೋದು. ಅವರನ್ನು ಪ್ರಶ್ನೆ ಮಾಡಿದಾಗ ಎಲ್ಲರೂ ಕೂಡ ಒಂದು ಕಲ್ಕತ್ತಾ ನದಿ ಅನ್ನೋ ಒಂದು ಜಿಲ್ಲೆಗಳನ್ನು ಹೇಳ್ತಾರೆ. ಮತ್ತು ಅವರ ಡಾಕ್ಯುಮೆಂಟ್ಸ್ ಏನಾದರೂ ಕೇಳಿದಾಗ ಅವರ ಬಳಿ ಯಾವುದೇ ರೀತಿಯ ಒಂದು ದಾಖಲೆಗಳು ಕೂಡ ಕಾಣೋದಿಲ್ಲ. ಯಾಕಂದರೆ ಎಲ್ಲರೂ ಕೂಡ ನಮ್ಮ ಊರಿನಲ್ಲಿ ಇಟ್ಟು ಬಂದಿದ್ದೀವಿ, ನಮ್ಮ ಬಳಿ ಯಾವುದೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಸದ್ಯ ಈ ಒಂದು ಭಾಗದಲ್ಲಿ ಸಾಕಷ್ಟು ಈ ರೀತಿ ಟೆಂಟ್ಗಳಲ್ಲಿ ವಾಸ ಮಾಡ್ತಿರುವಂಥದ್ರಲ್ಲಿ ಅಕ್ರಮವಾಗಿ ಬಂದಿರುವಂಥ ಒಂದು ಬಾಂಗ್ಲಾದೇಶಿ ಪ್ರಜೆಗಳು ಕೂಡ ಕಂಡು ಬರುವಂಥದ್ದು ಇದೆ. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಹಾಗಾದ್ರೆ ಅಕ್ರಮವಾಗಿ ಇಲ್ಲಿ ಬಂದು ನೆಲೆಯೂರಿದಾರಲ್ಲ, ಇವ್ರ ಕೆಲಸ ಏನು ಮಾಡ್ತಾರೆ? ರಾಜ್ಯದ ವಿವಿಧ ಭಾಗಗಳಲ್ಲಿ ಬಾಂಗ್ಲಾ ಪ್ರಜೆಗಳು ಬಂದು ನೆಲೆಯೂರಿದ್ದಾರೆ. ಬೆಂಗಳೂರಲ್ಲಿ ಬಹುಪಾಲು ಮಂದಿ ವಾಸ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಹಲವೆಡೆ ಹಲವಾರು ರೀತಿಯಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನೇನು ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವರು? 3 ಚಕ್ರದ ಸೈಕಲ್ನಲ್ಲಿ ಪ್ಲಾಸ್ಟಿಕ್ ಹಾಗೇನೆ ಪೇಪರ್ ಸಂಗ್ರಹ ಮಾಡೋದು,
ಗಲ್ಲಿ ಗಲ್ಲಿಗಳಲ್ಲಿ ಕಸ ಆಯೋದೇ ಇವರ ಪ್ರಮುಖ ಕೆಲಸ ಆಗಿದೆ. ಇನ್ನು ಮಧ್ಯರಾತ್ರಿ ಆದರೆ ಸಾಕು ಇವರೆಲ್ಲರೂ ಆಕ್ಟಿವ್ ಆಗ್ತಾರೆ. ಪ್ಲಾಸ್ಟಿಕ್ ವಸ್ತುಗಳನ್ನು ವಿಂಗಡಿಸಿ ಸ್ಥಳೀಯರಿಗೆ ಮಾರಾಟ ಮಾಡ್ತಾರೆ. ಅಕ್ರಮ ವಲಸಿಗರು ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ಸಂಪಾದನೆಯನ್ನ ಮಾಡ್ತಾ ಇದ್ದಾರಂತೆ. ಇನ್ನುಳಿದವರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದಾರೆ, ಗೂಡ್ಸ್ ಆಟೋ ಚಾಲಕ ವೃತ್ತಿ ಮಾಡ್ತಾರೆ. ಇನ್ನು ಅಪಾರ್ಟ್ಮೆಂಟ್ ಮತ್ತೆ ವಿಲ್ಲಾಗಳಲ್ಲಿ ಮಹಿಳೆಯರು ಕೆಲಸ ಮಾಡ್ತಾರೆ. ಇವರು ಹೇಗೆ ಬರ್ತಾ ಇದ್ದಾರೆ ಹಾಗಾದ್ರೆ? ಭಾರತ ಬಾಂಗ್ಲಾ ಗಡಿಯಲ್ಲಿ ನುಸುಳಿ ಬರ್ತಾ ಇದ್ದಾರೆ. ಕೆಲವು ಏಜೆಂಟ್ಗಳ ಮೂಲಕ ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಗಡಿ ಭದ್ರತಾ ಪಡೆಗಳ ಕಣ್ತಪ್ಪಿಸಿ ಒಳ ನುಸುಳ್ತಾ ಇದ್ದಾರೆ, ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ತೀಸ್ತಾ ನದಿ ಬಳಿಯಲ್ಲಿ ಗಡಿ ದಾಟಿ ಭಾರತಕ್ಕೆ ಇವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಅಸ್ಸಾಂ, ಪಶ್ಚಿಮ ಬಂಗಾಳ ಗಡಿ ಮೂಲಕ ಎಂಟ್ರಿಯನ್ನ ಇವರು ಪಡ್ಕೊಳ್ತಾ ಇದ್ದಾರೆ. ಡಾಕ್ಯುಮೆಂಟ್ ತಯಾರಿಸಿ ದೇಶದ ಇತರೆ ಭಾಗಗಳಿಗೂ ಕೂಡ ಇವರು ವಲಸೆ ಹೋಗ್ತಾ ಇದ್ದಾರೆ. ನೆಪ ಮಾತ್ರಕ್ಕೆ ಡಾಕ್ಯುಮೆಂಟ್ ತಯಾರಿಸಿ ಬೇರೆ ಕಡೆಗೆ ಇವರು ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರಲ್ಲಿ ಎಷ್ಟು ಜನ ಅಕ್ರಮವಾಗಿ ಈ ತರ ಬಂದಿದ್ದಾರೆ? ಮೂಲಗಳ ಪ್ರಕಾರ 40 ಸ್ಥಳಗಳಲ್ಲಿ ಇವರೆಲ್ಲ ಇದ್ದಾರೆ, ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. 2021-22 ಮಾಹಿತಿ ಪ್ರಕಾರ 13,862 ಜನ ಇರುವಂತ ಸಂಶಯ ಇದೆ. ಈವರೆಗೆ 159 ಮಂದಿಯನ್ನ ಈ ತರ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಅಕ್ರಮವಾಗಿ ಬಂದಿದ್ದಾರೆ, ನೆಲೆಯೂರಿದ್ದಾರೆ ಅಂತ ಹೇಳಿ 36 ಜನ ವಿವಿಧ ಅಪರಾಧಗಳಲ್ಲಿ ಭಾಗಿಯಾಗಿ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ 36 ಬಾಂಗ್ಲಾ ಪ್ರಜೆಗಳಿದ್ದಾರೆ. ಇವರಿಂದ ಸಮಸ್ಯೆಗಳೇನಾಗ್ತಿದೆ ಹಾಗಾದ್ರೆ? ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ಪರಿಣಾಮ ಬೀರ್ತಾ ಇದೆ. ಅಕ್ರಮ ವಲಸಿಗರಿಂದ ದೇಶದಲ್ಲಿ ಕೊಲೆ, ಸುಲಿಗೆ, ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಭಯೋತ್ಪಾದಕರಿಗೆ ಸಹಾಯ ಮಾಡೋ ಮೂಲಕ ಭದ್ರತೆಗೆ ಇವರೆಲ್ಲ ಧಕ್ಕೆ ತರ್ತಾ ಇದ್ದಾರೆ. ಜನಸಂಖ್ಯೆಗೆ ಸಂಬಂಧಿಸಿದ ದತ್ತಾಂಶ ಸಂಗ್ರಹಿಸಲು ಸಮಸ್ಯೆ ಆಗ್ತಾ ಇದೆ. ವಲಸಿಗರ ಹೆಚ್ಚಳದಿಂದ ಸಾಮಾಜಿಕ ಪರಿಸ್ಥಿತಿ ಮೇಲೆ ದುಷ್ಪರಿಣಾಮಗಳು ಬೀರ್ತಾ ಇದೆ. ಮತ್ತೆ ಈ ವಲಸಿಗರು ಅಪರಾಧ ಕೃತ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರಮುಖವಾಗಿ ಇತ್ತೀಚೆಗೆ ನಡೆದಂತ ಒಂದು ಮೇಜರ್ ಬೆಳವಣಿಗೆ ಅಂದ್ರೆ ಅದು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಆದಂತ ದಾಳಿ. ಬಾಂಗ್ಲಾ ಮೂಲದ ಅಕ್ರಮ ಪ್ರಜೆಯಿಂದ ಅಟ್ಯಾಕ್ ಆಗಿತ್ತು. ಅದಾದ್ಮೇಲೆ ದೇಶದಾದ್ಯಂತ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಳ್ಳತನಕ್ಕೆ ಬಂದಿದ್ದಂತ ಅಕ್ರಮ ಬಾಂಗ್ಲಾ ನಿವಾಸಿಗಳ ಮೇಲೆ ಈಗ ಹದ್ದಿನ ಕಣ್ಣನ್ನ ಇಡಬೇಕಾಗಿದೆ. ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಆ ವ್ಯಕ್ತಿ ದಾಳಿಯನ್ನ ಮಾಡಿದ್ದ. ಇನ್ನು ಬೆಂಗಳೂರಲ್ಲಿ ಬಾಂಗ್ಲಾ ಮಹಿಳೆಯ ಕೊಲೆಯಾಗಿತ್ತು. ರಾಮಮೂರ್ತಿ ನಗರದಲ್ಲಿ ರೇಪ್ ಮಾಡಿ ಹತ್ಯೆಯನ್ನ ಮಾಡಲಾಗಿತ್ತು. ಈ ತರ ನಾನಾ ಅಪರಾಧ ಕೃತ್ಯಗಳಲ್ಲಿ ಈ ವಲಸಿಗರು ಪಾಲ್ಗೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇವತ್ತು ಇಡೀ ದಿನ ನ್ಯೂಸ್ 18 ನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಮೆಗಾ ಕವರೇಜ್ ಅನ್ನ ಮಾಡಲಾಗ್ತಿದೆ. ಇನ್ಫ್ಯಾಕ್ಟ್ ನೀವು ಸ್ಟಿಂಗ್ ಆಪರೇಷನ್ಗೆ ಹೋದಂತ ಸಂದರ್ಭದಲ್ಲಿ ನಿಮ್ ಕಣ್ಣಿಗೆ ಏನೆಲ್ಲ ಬಿತ್ತು? ಶರ್ಮಿತಾ, ಏನು ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಏನು ಮೊದಲಿಂದನೂ ಕೂಡ ಇರುವಂಥದ್ದು. ಸುಮಾರು 7-8 ವರ್ಷಗಳಿಂದ ಈ ಒಂದು ಸಮಸ್ಯೆ ಬೆಂಗಳೂರಿನಲ್ಲಿ ಕಾಡ್ತಾನೆ ಇದೆ. ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ನೆಲೆ ಊರಿದ್ದು ಮಾರತಳ್ಳಿ ಇರ್ಬೋದು, ಮತ್ತೆ ಮುನ್ನೆಕೊಳಲ್ ಇರ್ಬೋದು, ಮತ್ತೆ ರಾಮಮೂರ್ತಿ ನಗರ, ಕೇರ್ಪುರ, ಬೆಳ್ಳಂಡೂರು ಈ ಭಾಗದಲ್ಲಿ ಅವರು ಒಂದು ಜೋಪಡಿಗಳಲ್ಲಿ ಕೂಡ ಒಂದು ವಾಸವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಜೋಪಡಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಾಳಿ ಮತ್ತೆ ಒಂದು ಅಸ್ಸಾಂ ಮೂಲದ ನಿವಾಸಿಗಳಿದ್ದಾರೆ. ಅವರ ಮಧ್ಯೆ ಇವರು ಕೂಡ ಒಂದು ನುಸುಳಿ ಅವರು ಕೂಡ ಒಂದು ಜೋಪಡಿಗಳಲ್ಲಿ ಟೆಂಟ್ ಅನ್ನು ಹಾಕೊಂಡು ಅಲ್ಲಿ ವಾಸ ಮಾಡ್ತಿರೋದು ಕೂಡ ಕಂಡು ಬರುತ್ತೆ. ಮತ್ತೆ ಸುಮಾರು 16 ವರ್ಷಗಳಿಂದ ಈ ಒಂದು ಸಮಸ್ಯೆ ಇರೋದ್ರಿಂದ ಅಲ್ಲಿ ಅಧಿಕಾರಿಗಳು ಮತ್ತೆ ಪೊಲೀಸರು ಹೋಗಿ ಪರಿಶೀಲನೆ ಮಾಡಿದಾಗ ಅವರು ಕೂಡ ಅಲ್ಲಿಂದ ಬೇರೆ ಬೇರೆ ಕಡೆಗೆ ಒಂದು ಸಣ್ಣ ಪುಟ್ಟ ಒಂದು ಬ್ಯಾಚ್ಗಳಾಗಿ ಒಂದು ಶಿಫ್ಟ್ ಕೂಡ ಆಗಿರೋದು ಕೂಡ ಕಂಡು ಬರುತ್ತೆ. ಇತ್ತೀಚೆಗೆ ಒಂದು ರಾಮಮೂರ್ತಿ ನಗರದ ಒಂದು ಮಹಿಳೆಯ ಕೊಲೆ ಆಗಿತ್ತು. ಮತ್ತೆ ಅದಕ್ಕೂ 2-3 ವರ್ಷಗಳಿಂದ ಒಂದು ದರೋಡೆ ಕೂಡ ಒಂದು ಪ್ರಕರಣ ಅಲ್ಲಿ ದಾಖಲಾಗಿತ್ತು. ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಆರೋಪಿಗಳು ಕೂಡ ಬಾಂಗ್ಲಾ ಮೂಲದವರೇ ಕೂಡ ಆಗಿರ್ತಾರೆ. ಅದರಿಂದ ಈ ಒಂದು ಜನ ಇದ್ರೆ ಇವರು ಒಂದು ಬೇರೆ ಬೇರೆ ಕಡೆಗಳಲ್ಲಿ ಸಣ್ಣ ಪುಟ್ಟ ಗುಂಪುಗಳಾಗಿ ಅಲ್ಲಿ ಡಿವೈಡ್ ಆಗಿರೋದು. ಮತ್ತೆ ಮೊನ್ನೆ ಈ ಒಂದು ಭಾಗದ ಒಂದು ಕೆಲವು ಪ್ರದೇಶಗಳಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಕೂಡ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದು ಮಾಹಿತಿಯನ್ನು ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವರು ಜೋಪಡಿಗಳಲ್ಲಿ ಒಂದು ಯಾರಿಗೂ ಕೂಡ ಗೊತ್ತಾಗದಂತ ರೀತಿಯಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಶೆಡ್ಗಳನ್ನು ಹಾಕೊಂಡು ವಾಸ ಮಾಡ್ತಾರೆ. ಮತ್ತೆ ಸ್ಥಳೀಯವಾಗಿ ಅಲ್ಲಿ ಒಂದು ಪ್ಲಾಸ್ಟಿಕ್ ಕಾಯುವಂಥದ್ದು, ಮತ್ತೆ ಹೋಟೆಲ್ಗಳೊಂದು ಸಪ್ಲೈಯರ್ ಆಗಿ ಕೆಲಸ ಮಾಡುವಂಥದ್ದು, ಮತ್ತೆ ಒಂದು ಸೆಕ್ಯೂರಿಟಿ ಕೆಲಸಗಳನ್ನ ಮಾಡ್ತಾರೆ. ಮತ್ತೆ ಕೆಲವು ಕಡೆ ಹೌಸ್ ಕೀಪಿಂಗ್ ಆಗಿ ಕೆಲಸವನ್ನು ಕೂಡ ಮಾಡಿಕೊಂಡು ಜೀವನ ಕೂಡ ಮಾಡ್ತಾ ಇರೋದು ಕೂಡ ಕಂಡು ಬರುತ್ತೆ. ಪ್ರತಿ ತಿಂಗಳು 2 ರಿಂದ 3 ಸಾವಿರ ರೂಪಾಯಿ ಹಣಕ್ಕೋಸ್ಕರ ಅವರು ಕೆಲಸವನ್ನು ಮಾಡ್ತಾರೆ. ಮತ್ತೆ ಆ ಒಂದು ಬಾಡಿಗೆ ಏನಿದೆ ಆ ಒಂದು ಬಾಡಿಗೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಆ ಒಂದು ಜೋಪಡಿಗಳಿಗೆ 2 ರಿಂದ 3 ಸಾವಿರ ಕೊಟ್ಟರೆ ಸಾಕು ಆ ಒಂದು ಜೋಪಡಿಗೆ ಒಂದು ಬಾಡಿಗೆ ಕೂಡ ಸಿಗುತ್ತೆ. ಮತ್ತೆ ಪ್ಲಾಸ್ಟಿಕ್ ಆಯುವಂಥದ್ದು ಮತ್ತೆ ಚಿಂದಿಯನ್ನು ಅದನ್ನ ಡಿವೈಡ್ ಮಾಡಿ ಅಲ್ಲಿನ ಸ್ಥಳೀಯ ವ್ಯಾಪಾರಿಗಳಿಗೆ ಮಾರಾಟ ಮಾಡುವಂತ ಕೆಲಸವನ್ನು ಕೂಡ ಅಲ್ಲಿ ಮಾಡುವಂಥದ್ದು ಕೂಡ ಕಂಡು ಬರುತ್ತದೆ. ಮತ್ತೆ ಅದೇ ರೀತಿಯಾಗಿ ಕೆಲವರು ಡ್ರೈವಿಂಗ್ ಕೆಲಸವನ್ನು ಕೂಡ ಕಲ್ತ್ಕೊಂಡು ಸ್ಥಳೀಯವಾಗಿ ಕೆಲವು ಸಣ್ಣ ಪುಟ್ಟ ಗೂಡ್ಸ್ ಆಟೋಗಳನ್ನು ಕೂಡ ಓಡಿಸುವಂಥದ್ದು ಕೂಡ ಅಲ್ಲಿ ಕಂಡು ಬರ್ತಾ ಇರೋದು. ಶರ್ಮಿತಾ.